ಅಗ್ನಿಕುಂಡದ ಎದುರು ಶಾಂತಿ ಮಂತ್ರ, ಹೊಗನೇಕಲ್ನಲ್ಲಿ ಸಹಬಾಳ್ವೆಯ ಪಾಠ, ಗಡಿಯಲ್ಲಿ ಹಾರಾಡಿತು ಕನ್ನಡ ಧ್ವಜ. ಇದು ಈ ಹೊತ್ತಿನ ವಿಶೇಷ. ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ನಾನು ಭಾವನಾ. ಹೊಗನೇಕಲ್ ಅನ್ನೋದು ಕಾವೇರಿ ಮಾತೆ ಕಲ್ಲು ಬಂಡೆಗಳ ನಡುವೆ ಧುಮ್ಮಿಕ್ಕಿ ಹರಿಯೋ ಜಾಗ. ಅದು ಕನ್ನಡಿಗರು ತಮಿಳರು ಎದುರು ಬದುರು ನಿಂತು ಸೆಟ್ಟು ಹೊಡೆಯೋ ಜಾಗ ಕೂಡ ಹೌದು. ಕಾವೇರಿ ನದಿಯ ಒಂದು ಕಡೆ ತಮಿಳುನಾಡು, ಮತ್ತೊಂದು ಕಡೆ ಕರ್ನಾಟಕ. ಅಲ್ಲಿ ನೀರಿಗಾಗಿ ಜಗಳ ನಡೆದಿದೆ, ನೆಲಕ್ಕಾಗೂ ಜಗಳ ನಡೆದಿದೆ, ಇನ್ನೂ ನಡೀತಾನೇ ಇದೆ. ಅಂಥಲ್ಲಿ ಮೊನ್ನೆ ಕನ್ನಡ ಧ್ವಜ ಹಾರಾಡ್ತು, ನಾಡಗೀತೆ ಮೊಳಗ್ತು. ಅಗ್ನಿಕುಂಡದಂತಹ ಆ ಜಾಗದಲ್ಲಿ ನಿಂತು ಶಾಂತಿ ಸಹಬಾಳ್ವೆಯ ಮಂತ್ರ ಬೋಧಿಸಿದವರು ಸಿಐಡಿ ಡಿಐಜಿ ಶಂಕರ್ ಬಿದ್ರಿ. ಹೊಗೇನಕಲ್ ಜಲಪಾತ ಇದು ಸ್ಥಳೀಯರ ಪಾಲಿಗೆ ಹೊಟ್ಟೆಪಾಡು. ಬೆಂಗಳೂರು ಮೈಸೂರು ಭಾಗದ ಜನರಿಗೆ ಪಿಕ್ನಿಕ್ ಸ್ಪಾಟ್, ಕನ್ನಡ ಪರ ಹೋರಾಟಗಾರರಿಗೆ ಚಳುವಳಿಯ ವಿಷಯ, ಎರಡು ರಾಜ್ಯ ಸರ್ಕಾರಗಳ ಪಾಲಿಗೆ ತಲೆನೋವು. ಹೊಗೇನಕಲ್ನಲ್ಲಿ ಸುಮ್ಮನೆ ಕಡ್ಡಿಗಿರಿದ್ರೂ ಧಗ್ಗಂತ ಬೆಂಕಿ ಹೊತ್ತಿಕೊಳ್ಳುತ್ತೆ. ಸ್ವಲ್ಪ ವಿವೇಚನೆಯಿಂದ ವರ್ತಿಸಿದ್ರೆ ದೀಪನೂ ಹಚ್ಚಬಹುದು. ಆದರೆ ದೀಪ ಹಚ್ಚಿ ಬೆಳಕು ಮಾಡಿದವರಿಗಿಂತ ಬೆಂಕಿ ಹಚ್ಚಿ ಬೇಳೆ ಬೇಯಿಸಿಕೊಂಡವರೇ ಹೆಚ್ಚು. ಇಂಥಲ್ಲಿ ಗಡಿನಾಡ ನುಡಿ ಹಬ್ಬ ಆಯೋಜಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿದ್ದವರು ಸಿಐಡಿ ಡಿಐಜಿ ಶಂಕರ್ ಬಿದ್ರಿ. ನಮ್ಮ ತಂಡ ಬೆಂಗಳೂರಿನಿಂದಲೇ ಅವರ ಜೊತೆ ಅಲ್ಲೆಲ್ಲ ಸುತ್ತಾಡಿ ಬಂತು. ಬೆಳಿಗ್ಗೆ 8 ಇಲ್ಲಿಂದ ಹೊರಟ್ರೆ ತಮಿಳುನಾಡು ಗಡಿ ಪ್ರವೇಶಿಸಿ ಹೊಸೂರು, ಕೃಷ್ಣಗಿರಿ, ತೋಪೂರು ಪಾಸ್, ಮೆಟ್ಟೂರು, ಕೊಳತ್ತೂರು ಮೂಲಕ ಮತ್ತೆ ಕರ್ನಾಟಕದೊಳಕ್ಕೆ ಬರಬೇಕು. ವೀರಪ್ಪನ್ ವಿರುದ್ಧದ ಕಾರ್ಯಾಚರಣೆಯ ಮುಖ್ಯಸ್ಥರಾಗಿದ್ದ ಕಾರಣ ಝಡ್ ಶ್ರೇಣಿಯ ಸೆಕ್ಯುರಿಟಿ ಇದೆ ಶಂಕರ್ ಬಿದ್ರಿ ಅವರಿಗೆ. ತಮಿಳುನಾಡಿನಲ್ಲಿರುವಷ್ಟು ಹೊತ್ತು ಅಲ್ಲಿನ ಪೊಲೀಸರು ಶಸ್ತ್ರಸಜ್ಜಿತರಾಗಿ ಬೆಂಗಾವಲಿಗಿರ್ತಾರೆ. ನಮ್ಮ ಗಡಿ ಪ್ರವೇಶಿಸಿದ ತಕ್ಷಣ ಕರ್ನಾಟಕದ ಪೊಲೀಸರದು ರಕ್ಷಣೆಯ ಜವಾಬ್ದಾರಿ. ಹೊಗೇನಕಲ್ಗೆ ಹೋಗೋದಕ್ಕೆ ಗೋಪಿನಾಥಂ ದಾಟಬೇಕು. ಅದು ನರಹಂತಕ ದಂತಚೋರ ವೀರಪ್ಪನ್ ಹುಟ್ಟೂರು. ಇವರ ವೃತ್ತಿ ಜೀವನದಲ್ಲಿ ಅತಿ ದೊಡ್ಡ ಸವಾಲೆಸೆದ, ತಾನು ಸೋಲುವ ಮೂಲಕ ಶಂಕರ್ ಬಿದ್ರಿ ಅವರಿಗೆ ದೊಡ್ಡ ಖ್ಯಾತಿ ತಂದುಕೊಟ್ಟ ಆ ಕಾಡುಗಳನ ಊರದು. ಅದ್ಯಾಕೋ ಏನೋ ಕಾಡಿನೊಳಕ್ಕೆ ಕಾರು ಎಂಟರಾದ ತಕ್ಷಣ ಇವರಿಗೆ ಹಳೆಯ ನೆನಪುಗಳೆಲ್ಲ ಬುತ್ತಿಯಂತೆ ಬಿಚ್ಚಿಕೊಳ್ತವೆ. ಇದೇ ದಾರಿಯಲ್ಲಿ ಬೆಟ್ಟದ ಮೇಲೆ ಹೊಂಚು ಹಾಕಿ ಕುಳಿತ ವೀರಪ್ಪನ್ ಪೊಲೀಸರ ಕಾರಿನ ಮೇಲೆ ಗುಂಡಿನ ಸುರಿಮಳೆ ಸುರಿಸಿ 4 ಕೊಂದು ಹಾಕಿದ್ದ. ಇಲ್ಲಿಂದ 10-12 ಕಿಲೋಮೀಟರ್ ದೂರದ ಪಾಲಾರ್ನಲ್ಲಿ ಸೇತುವೆ ಕೆಳಗೆ ಬಾಂಬಿಟ್ಟು ಅನಾಮತ್ತು 22 ಪೊಲೀಸರನ್ನ ಕೊಂದಿದ್ದ. ಅವನ ದಾಳಿಗೀಡಾಗಿ 4 ಪೊಲೀಸರನ್ನ, 16 ಆಯುಧಗಳನ್ನ ಕಳೆದುಕೊಂಡ ರಾಮಪುರ ಪೊಲೀಸ್ ಸ್ಟೇಷನ್ ಕೂಡ ಹತ್ತಿರದಲ್ಲೇ ಇದೆ. ಅದೆಲ್ಲ ನೆನಪಾಗ್ತಿತ್ತು ಇವರಿಗೆ. ವೀರಪ್ಪನ್ ತಂಡ ಬರುತ್ತೆ ಅನ್ನೋ ಮಾಹಿತಿ ಗೊತ್ತಾಗಿ ರಾತ್ರಿ ಇಡೀ ಕಾಪಿಟ್ಟು ಕುಳಿತಿದ್ದ ಕಾಡು, ಗಸ್ತು ತಿರುಗ್ತಿದ್ದಾಗ ಹಸಿವಾಗಿ ಅನ್ನ ಬೇಯಿಸಿಕೊಂಡು ತಿಂದಿದ್ದ ಜಾಗ, ಕೂದಲೆಳೆ ಅಂತರದಲ್ಲಿ ವೀರಪ್ಪನ್ ತಪ್ಪಿಸಿಕೊಂಡು ಹೋದ ತಿರುವು ಎಲ್ಲವೂ ಮನಸ್ಸಿನಲ್ಲಿ ಅಚ್ಚೊತ್ತಿಬಿಟ್ಟಿವೆ. ಅದನ್ನೆಲ್ಲ ನೆನಪು ಮಾಡಿಕೊಳ್ತಾ ಸಾಕ್ತಿರೋವಾಗ ಹೊಗೇನಕಲ್ ತಲುಪಿದ್ದು ಗೊತ್ತೇ ಆಗಲಿಲ್ಲ. ಅಲ್ಲಾಗಲೇ ಕನ್ನಡ ಡಿಂಡಿಮ ಮೊಳಗುತ್ತಿತ್ತು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನವೊಂದಿದ್ದರೆ ನೀ ಅಮ್ಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.
ಕಾವೇರಿ ನದಿಯ ದಂಡೆಯ ಮೇಲೆ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಅದು ಶುರುವಾದದ್ದು ಕೂಡ ಕಾವೇರಿ ಪೂಜೆಯಿಂದಲೇ. ಬರ್ತೀನಿ ಅಂದಿದ್ದ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಕೈಕೊಟ್ಟಿದ್ದರು. ಇಲ್ಲಿ ಅದೇ ಸಮಸ್ಯೆ. ಇದು ಕನ್ನಡ ಪರ ಸಂಘಟನೆಯವರು ಮಾಡ್ತಿರೋ ಕಾರ್ಯಕ್ರಮ. ಇಲ್ಲಿ ಬಂದು ಕನ್ನಡಾಂಬೆಗೆ ಜಯವಾಗಲಿ ಅಂದು ಬಿಟ್ರೆ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರೋ ತಮಿಳರಿಗೆ ಬೇಜಾರಾಗುತ್ತೆ. ಪಕ್ಕಾ ರಾಜಕಾರಣಿಯಾದವನು ಯಾರಿಗೂ ಬೇಜಾರು ಮಾಡಲ್ಲ. ಅದಕ್ಕೆ ಇಂಥ ಕಾರ್ಯಕ್ರಮಗಳಿಗೆ ಬರಲ್ಲ. ರಾಜಕಾರಣಿಗಳು ಇಲ್ಲ ಅಂದ ಮಾತ್ರಕ್ಕೆ ಯಾವ ಕಾರ್ಯಕ್ರಮವೂ ನಿಲ್ಲಲ್ಲ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ರಾಜಕೀಯದ ಲೆಕ್ಕಾಚಾರಗಳು ಏನೇ ಇರಲಿ, ಹೊಗನೇಕಲ್ಗೆ ಅರ್ಜೆಂಟಾಗಿ ಬೇಕಾಗಿರೋದು ಶಾಂತಿ ಸಹಬಾಳ್ವೆಯ ಸಂದೇಶ. ಶತಶತಮಾನಗಳಿಂದ ಅಣ್ಣ ತಮ್ಮಂದಿರ ಹಾಗಿರೋ ಕನ್ನಡಿಗರು ತಮಿಳರ ಮನಸ್ಸಿನಲ್ಲಿ ಯಾರ್ಯಾರೋ ಬಂದು ಏನೇನೋ ಹೇಳಿ ದ್ವೇಷ ತುಂಬಿಟ್ಟಿದ್ದಾರೆ. ಅದನ್ನ ಬೇರ ಸಮೇತ ಕಿತ್ತಾಕಬೇಕು. ಆ ಕೆಲಸ ಅಲ್ಲಿ ನಡೆದ ಕಾರ್ಯಕ್ರಮದಿಂದ ಆದೀತ. ಒಂದು ಸಣ್ಣ ವಿರಾಮದ ನಂತರ ಹೇಳ್ತೀವಿ.